Good morning, students. Today we are going to discussing about the solving of the another 3 marks question is miscellaneous example. Cos inverse of 12 by 13 sin inverse of 3 by 5 and is equivalent to, this is a prove that question, this is prove that question, not a solve for x. So is equivalent to sin inverse of 56 divided by 65. Sin inverse of 56 divided by 65. So already I told about that one, how to solving this type of the questions are asked. ನಾನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ ಯಾವ ರೀತಿಯಾಗಿ ಸಾಲ್ವ್ ಮಾಡ್ಬೋದು ಅಂತ. ಸೊ ಇಫ್ ದಿಸ್ ಟೈಪ್ ಆಫ್ ದಿ ಕ್ವಶನ್ಸ್ ಆರ್ ಅರೈಸ್ಡ್, ಇಫ್ ದಿಸ್ ಟೈಪ್ ಆಫ್ ದಿ ಕ್ವಶನ್ಸ್ ಆರ್ ಆಸ್ಕ್ಡ್ ಇನ್ ದ ಆನ್ಯುವಲ್ ಎಕ್ಸಾಮಿನೇಷನ್ಸ್, ಹೌ ಟು ಸಾಲ್ವಿಂಗ್ ದಿಸ್ ಒನ್. ಸೊ ನಾಟ್ ಈವನ್ ದಿಸ್ ಒನ್ ಪ್ರಾಬ್ಲಮ್, ಇಫ್ ದಿಸ್ ಟೈಪ್ ಪ್ರಾಬ್ಲಮ್ ಈ ರೀತಿಯಾಗಿ ಕೇಳಿದಾಗ ಏನು ಮಾಡಬೇಕು, ಇದೇ ಕ್ವಶನ್ ಕೇಳ್ತಾನೆ ಅಂತ ಹೇಳಲಿಕ್ಕಾಗಲ್ಲ, ಈ ರೀತಿಯಾಗಿ ಕೊಟ್ಟಾಗ ಏನು ಮಾಡಬೇಕು ಹಾಗಾದ್ರೆ. ಸೊ ಈ ರೀತಿಯಾಗಿ ಕೊಟ್ಟಾಗ ಇಫ್ ದಿಸ್ ಟೈಪ್ ದೇ ಆರ್ ಆಸ್ಕ್ಡ್ ಇನ್ ದ ಆನ್ಯುವಲ್ ಎಕ್ಸಾಮಿನೇಷನ್, ಫಸ್ಟ್ ಯು ಶುಡ್ ಕಾನ್ಸಂಟ್ರೇಟ್ ಆನ್ ದ RHS side. First you should concentrate on the RHS side. So in that RHS side, so this RHS, it contains what is inverse trigonometry function. So this RHS contain which inverse trigonometry function, ಅದು ಯಾವ ಇನ್ವರ್ಸ್ ಟ್ರಿಗ್ನೋಮೆಂಟ್ರಿ ಫಂಕ್ಷನ್ ಅನ್ನು ಕಾಂಟೈನ್ ಮಾಡೈತಿ ಅನ್ನೋದನ್ನ ನೀವೇನು ಮಾಡಬೇಕು, ಫಸ್ಟ್ ಅಬ್ಸರ್ವೇಷನ್ ಮಾಡಿರಿ. ಹಾಗಾದ್ರೆ ಆಫ್ಟರ್ ವಿ ವಿಲ್ ಅಬ್ಸರ್ವ್ ದಟ್ ಈಸ್ ಇನ್ವರ್ಸ್ ಟ್ರಿಗ್ನೋಮೆಂಟ್ರಿ ಫಂಕ್ಷನ್. So this is they are given here sine, they are given a sine. So now we identify that one, we should take as a compound angle in terms of sine. ನಮಗೆ ಗೊತ್ತಾಯ್ತು ಈಗ ಇನ್ವರ್ಸ್ ಟ್ರಿಗ್ನೋಮೆಂಟ್ರಿ ಫಂಕ್ಷನ್ ಸೈನ್ ಐತಾ, ಅದಕ್ಕೋಸ್ಕರ ನಮಗೆ ಏನು ಗೊತ್ತಾಯ್ತು ಈಗ, ಸೊ ಸೈನಿನ ಟ್ರಿಗ್ನೋಮೆಂಟ್ರಿ ಫಂಕ್ಷನ್ನ ಫಾರ್ಮುಲಾವನ್ನು ಯೂಸ್ ಮಾಡ್ಕೋಬೇಕು ಅಂತ ಗೊತ್ತಾಯ್ತು. ಯಾವುದು ಹಾಗಾದ್ರೆ ಸೈನ್ ಎ ಪ್ಲಸ್ ಬಿ ಆಗಿರ್ಬೋದು, ಸೈನ್ ಆಫ್ ಎ ಮೈನಸ್ ಬಿ ಆಗಿರ್ಬೋದು, ಐದರ ಸೈನ್ ಎ ಪ್ಲಸ್ ಬಿ ಆರ್ ಸೈನ್ ಎ ಮೈನಸ್ ಬಿ. ನಾವು ವಿ ಹ್ಯಾವ್ ಆಂಬಿಗ್, ನಾವು ವಿ ಹ್ಯಾವ್ ಟು ಕಂಪ್ಯೂಸ್, ನಾವೀಗ ಮತ್ತೆ ಕನ್ಫ್ಯೂಸಿಗೆ ಬಿದ್ದೀವಿ. ಈಗ ವಿಚ್ ಫಾರ್ಮುಲಾ ಇಸ್ ಸೂಟೇಬಲ್ ಫಾರ್ ದಿಸ್ ಒನ್, ಯಾವ ಫಾರ್ಮುಲಾವನ್ನು ಇದಕ್ಕೆ ತಗೋಬೋದು ಹಾಗಾದ್ರೆ, ನಾವು ಯಾವ ಫಾರ್ಮುಲಾ ತಗೋಬೇಕು, ಅಕಾರ್ಡಿಂಗ್ ಟು ದಿಸ್ ಒನ್ ಕಾಂಪೌಂಡ್ ಆಂಗಲ್ ಫಾರ್ಮುಲಾ, ದೇರ್ ಆರ್ 2 formulas are there, sin a plus b and sin a minus b, those are 2 formulas are there. Which one formula is suitable for this one, ಯಾವುದು ಹಾಗಾದ್ರೆ, so for this clue also is given by LHS. ನಮಗೇನು ಕೊಡುತ್ತೆ ಹಾಗಾದ್ರೆ, ಈ ಕ್ಲೂ LHS ಕಡೆ ಕೊಡುತ್ತೆ ನೋಡ್ರಿ, ಪ್ಲಸ್ ಐತಿಲೋ, ಪ್ಲಸ್ ಐತಿ. ಸೊ ಹಾಗಾದ್ರೆ ವಿಚ್ ಫಾರ್ಮುಲಾ ಇಸ್ ಸೂಟಬಲ್, ಸೊ ನಾವು ಅಕಾರ್ಡಿಂಗ್ ಟು ದಿಸ್ ಒನ್ ಪ್ರಾಬ್ಲಮ್, ಸೊ ದಿಸ್ ಈಸ್ ಸೈನ್ ಆಫ್ ಎ ಪ್ಲಸ್ ಬಿ ಈಸ್ ಅನ್ ಎ ಸೂಟಬಲ್ ಫಾರ್ಮುಲಾ ಫಾರ್ ದಿಸ್ ಒನ್ ಸಾಲ್ವಿಂಗ್ ಆ್ಯಂಡ್ ಪ್ರೂವಿಂಗ್. ಈ ಪ್ರೂವ್ ಮಾಡಲಿಕ್ಕೆ ಸೈನ್ ಇನ್ವರ್ಸ್ ಆಫ್ 56 ಡಿವೈಡ್ ಬೈ 65 ಬರಬೇಕಪ್ಪ ಅಂತಂದ್ರೆ ನಮಗೆ ಯಾವ ಫಾರ್ಮುಲಾ ನೆಸೆಸಿಟಿ ಐತಿ ಹಾಗಾದ್ರೆ, ಸೈನ್ ಆಫ್ ಎ ಪ್ಲಸ್ ಬಿ ಯರ್ ಫಾರ್ಮುಲಾ ಏನೈತಿ ಹಾಗಾದ್ರೆ, ಸೊ ನೆಸೆಸಿಟಿ ಐತಿ. ಸೊ ವಾಟ್ ಈಸ್ ಅ ಎಕ್ಸ್ಪ್ಲನೇಷನ್ ಅಬೌಟ್ ದಿಸ್ ಒನ್ ಸೈನ್ ಆಫ್ ಎ ಪ್ಲಸ್ ಬಿ ಫಾರ್ಮುಲಾ ಏನಾಗುತ್ತೆ ಹಾಗಾದ್ರೆ, ಸೈನ್ ಎ ಕಾಸ್ ಬಿ ಪ್ಲಸ್ cos A sin B. Already we learnt in so first PUC trigonometry, this is a compound angle formula, sin of A plus B is equal to sin A cos B plus cos A sin B. This is important, and so this is a very important, and this one formula sin A cos B plus cos A sin B. Okay, so now so for given LHS we should take as a that is equal to A. ಅದೇನು ಮಾಡಿರಿ ಹಾಗಾದ್ರೆ, ಇದನ್ನು ಎ ಅಂತ ತಗೊಳ್ರಿ, ಇದನ್ನು ಬಿ ಅಂತ ತಗೊಳ್ರಿ, ಏನಂತ ತಗೊಳ್ರಿ ಹಾಗಾದ್ರೆ, ಇದನ್ನು ಎ ಅಂತ ತಗೊಳ್ರಿ, ಕಾಸ್ ಇನ್ವರ್ಸ್ ಆಫ್ 12 by 13 is equal to, this is takes as a A, and this cos inverse can be shifted into this RHS side. What happened, cos A is equal to 12 by 13. And next one, similarly we should take as a sin inverse of 3 by 5. Now similarly we should take as an a sin inverse of 3 by 5 is equal to B. This sin inverse is shifted into RHS side. What happened, sin of B is equal to 3 by 5, sin B is equal to 3 by 5. Okay, now this is cos A, this is sin B. So here we want sin A.
We want sin A and cos B. Now already what we got cos A already is there. Okay, cos A ನಮಗೆ ಐತಿ already and sin B ಐತಿ already. ಆದರ sin A ಗೊತ್ತಾಗಿಲ್ಲ. What is the sin A? We don't know about here only sin A. So and also we don't know about cos B also. By using these two values cos A and sin B, ಇವು ಎರಡು ವ್ಯಾಲ್ಯೂಸ್ಗಳನ್ನ ಯೂಸ್ ಮಾಡ್ಕೊಂಡು ನೀವೇನು ಮಾಡ್ಬೇಕು ಹಾಗಾದ್ರೆ ಈಗ sin A ಅನ್ನ ಮತ್ತು cos B ಅನ್ನ ಕಂಡುಹಿಡ್ಕೋಬೇಕು. ಓಕೆನಾ? ಸೊ by using these two formulas, how to finding that one? We already know from the trigonometry identity this type of the formula. cos square ಮತ್ತು sin square ಅನ್ನ ಕೂಡಿಸಿದಾಗ ಏನು ಬರುತ್ತೆ? 1 ಬರುತ್ತೆ. cos square A plus sin square A is equal to 1. According to this one identity, just very simple ಆಗಿ ತಗೊಳ್ರಿ. It is not necessary to take a triangle applying Pythagoras theorem. It is also give a exact answer, but this is gives an much of long distance. ಸ್ವಲ್ಪ ದೂರ ಹೋಗುತ್ತದು. ಅದಕ್ಕೆ we can take a shortest way. cos A. What we going to do finding sin A? It means sin square A is equal to 1 minus this one shifting cos square A sin A is equal to root of 1 minus cos square A. 1 minus what is cos A? 12 by 12. It means that 144 169 is equal to, so 169 into 169 is 169 minus 144 is what happened? 144 5 2 0. It means 25. 169. What is the answer? Sin A ಎಷ್ಟಾಯ್ತು ಹಾಗಾದ್ರೆ? Sin A answer is ಎಷ್ಟಾಯ್ತು ಹಾಗಾದ್ರೆ? Sin A is equal to, so this is 5 by 13. Next we go to check this one. ಇದನ್ನು ಚೆಕ್ ಮಾಡಿರಿ ಹಾಗಾದ್ರೆ. ವಾಟ್ ವಿ ಗೋಯಿಂಗ್ ಟು ಫೈಂಡಿಂಗ್ ಕಾಸ್ ಬಿ. ನಮಗೇನು ಬೇಕು ಹಾಗಾದ್ರೆ? ಕಾಸ್ ಬಿ ಬೇಕಾಗಿದೆ. ಅಕಾರ್ಡಿಂಗ್ ಟು ದಿಸ್ ಒನ್ ಫಾರ್ಮುಲಾ ಪ್ಲಸ್ ಈಸ್ ಈಕ್ವಲ್ ಟು ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್ ಬಿ. ಇಟ್ ಮೀನ್ಸ್ ದಟ್ ಸೈನ್ ಸ್ಕ್ವೇರ್ ಬಿ ಈಸ್ ಈಕ್ವಲ್ ಟು 1 ಮೈನಸ್ ಸೈನ್ ಬಿ ಅಂದರೆ 3/5 ಐತಿ. ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ? 9 ಡಿವೈಡ್ ಬೈ 25 is equal to 25 into 1 is 25. 25 minus 9 andre 16 divided by 25. It's take as a cos B. Cos B is equal to 4/5. It means that there is the answer is cos B is 4/5. These two values sin A and cos B. Sin A and cos B value is 4/5. These two values keep in this one compound angle formula. What happened? Sin of A plus B. Once again I will write, there is a given formula. Sorry, this one is formula. Sin of A plus B is sin A and cos B plus cos A and sin B. Sin A cos B plus cos A sin B. Okay, this is keep the value of sin A plus B as it is. Don't changes the values. Okay, what is sin A? This is 5/13 into what is cos B? It is 4/5 plus what is cos A? Cos A, it means that what is the value of cos A? Here they are given cos A is 12/13. And what is sin B? Sin B is 3/5. Sin B is 3/5. Now we should multiply these two values. What happened? 5 into 4 is 20. 13 it means that, so ಎಷ್ಟಾಗುತ್ತೆ? 15 65. This one is 65 plus 36 divided by 65. What is LCM between these two values? Same number is there, same exact value. We got answer as LCM. We should multiply these two values. So this one cancel and dots remain 20. 20 into 1 is 20 and 65 into 65 it's remain 1. 36 into 1 is 36 divided by, so both are the LCMs are same, so as it is you should keep 20 plus 36 is 56 divided by 65. Okay, now this is answer. Okay, next one, there is an answer is there, a sin of A plus B is there.
Sign of a plus b is there. So now this sign is shifted into RHS side. What happen? ಏನಾಗುತ್ತೆ ನೋಡ್ರಿ, ಸೈನ್ ಅನ್ನು ಈ ಕಡೆ ಶಿಫ್ಟ್ ಮಾಡಿದ್ರೆ ಏನಾಯ್ತು, a plus b is equal to sin inverse of 56 divided by 65. What is a plus b? A plus b, what is a? A ಅಂದ್ರೆ ಏನು ಹಾಗಾದ್ರೆ? What you get? What you taken in the before of solving? What is a? This one is cos inverse of 12 by 3. Cos inverse of 12 by, sorry, what is meant? 12 by 13 plus. What is b? B value is sin inverse of 3 by 5 is equal to sin inverse of 56 divided by 66 is an answer. Okay na, it's very simple question. If this type of the questions are asked in the annual examination in anywhere, so first we should observe in the what is given in the RHS side, which trigonometry function is given in the RHS side. It depends upon only RHS trigonometry function. If they were given a sine we have to taken that is a compound angle formula in terms of sine. If they are given a cos, you have to take that is in terms of cos. If suppose they are given a tan, we should take in terms of tan. Okay now, so now they will given a sine only, that's why we have to take two options, sine of a plus b and sine a minus b. There are two compound angles are there, so now we can write that is a sine of a plus b and a minus b. Now also we have to I have to compute about that one, which formula is suitable for this one formula applicable, ಯಾವುದು ಇದಕ್ಕೆ applicable ಆಗುತ್ತೆ ಅಂತಂದು ನಾವು ಕಂಪ್ಯೂಸ್ ಆದಾಗ now it's give the solution, where it is give the solution in the LHS part, in between these two values which sign is there, that sign is suitable for the, so applying the formula. ಇಲ್ಲಿ ಯಾವ ಸೈನ್ ಅನ್ನು ಕೊಟ್ಟಿರ್ತಾರೆ ನೋಡ್ಕೊಳ್ರಿ, ಈ ಎರಡು ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಗಳ ಮಧ್ಯೆ ಯಾವ ಸೈನ್ ಇರುತ್ತಲ್ಲ ಆ ಸೈನು ಇಲ್ಲಿ ಏನು ಮಾಡಬೇಕು, ನೀವು ಕಾಂಪೌಂಡ್ ಆಂಗಲ್ ಫಾರ್ಮುಲಾಕ್ಕೆ ಹಾಕಬೇಕು. ಇಲ್ಲಿ ಪ್ಲಸ್ ಐತಿ, ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, a plus b ಹಾಕ್ಕೊಂತೀನಿ. So according to this one, sin a plus b, sin a cos b plus cos a sin b, already we will take this one first, always not in this problem only. So always we should take this one is equal to a and this one is equal to b. ಯಾವಾಗಲೂ ಇದ ಒಂದು ಪ್ರಾಬ್ಲಮ್ಗೆ ಅಂತ ಹೇಳ್ತಿಲ್ಲ ನಿಮಗೆ. ನೀವೇನಾದರೂ NCERT ಮಿಸ್ಲೆನಿಯಸ್ ಎಕ್ಸಾಂಪಲ್ನ ಸಾಲ್ವ್ ಮಾಡ್ಕೊಂತ ಹೋದ್ರಿ ಅಂತಂದ್ರೆ ಇಂಥವು ಭಾಳಷ್ಟು ಎಕ್ಸಾಂಪಲ್ ಸಿಗ್ತಾವೆ, ಅಂದ್ರೆ ಒಂದು 8 ರಿಂದ 10 ಎಕ್ಸಾಂಪಲ್ ಸಿಗ್ತಾವೆ. ಸೊ ಇದನ್ನ ಏನು ಮಾಡಬೇಕು, ಫಸ್ಟ್ ಯು ಶುಡ್ ಟೇಕ್ ಆಸ್ ಅ ಫಸ್ಟ್ ಎಲಿಮೆಂಟ್ ಈಸ್ ಫಸ್ಟ್ ವ್ಯಾಲ್ಯೂ ಈಸ್ ಟೇಕನ್ ಆಸ್ ಅ a and that one second value is taken as a b. According to this one, cos inverse of 12 by 13, so this is as a taken as a and afterwards we will simplify, this is a cos a and this is an sin b. Okay na, by using cos a we should according to the trigonometry identity find the value of sin a, and according to the trigonometry identity by using sin b find cos b. What is the value of cos b? It means that 4 by 5. So finding values are, those are all the values are keep in this one equation. What happen, we getting the answer, it becomes a answer. Okay na, so next one next one question is, prove that sin inverse 12 by 13, cos inverse 4 by 5 and tan inverse of 63 divided by 16 is equal to 5. Just I observe that one, tan inverse 63 divided by 16 correct aiti equal to 5. So these two values are, so now these two problems are for your homework. Cos inverse of 4 by 5 plus cos inverse of 12 by 13 is equal to cos inverse of 33 divided by 65, tan inverse of 63 divided by 16, sin inverse of pi by 13 plus cos inverse of pi by 3. Okay, 3 by 5, sorry. So this is also a very simple question. How to solving this one? First you should concentrate on the RHS side. Cos inverse aita, so it's better always exactly we will take up which formula, compound angle formula. Cos inverse aiti, cos of a plus b or cos of a minus b. Which formula is suitable? It depends upon, so sin, which sign is there, plus, that's why cos of a plus b, it's good, cos of a plus b, this is takes as a and this is takes as a b. Okay, now next it is solving, mugitadu. Okay, next we come to this one.
So they are now they are given a problem is made computious. So because of this is given as a LHS, these terms are given as a RHS. So now we have to replace, we have to make replace, because of two terms are contained as a LHS, one term is contained as a RHS. Okay, now it takes as a LHS or RHS for this one only, for reverse only, whatever you can do, nothing to worry. Tan inverse LHS side, so it's better to make replace, this takes as a LHS and this takes as a RHS. ಇದನ್ನ LHS ತಗೊಳ್ರಿ, ಅದನ್ನ RHS ತಗೊಳ್ರಿ, ಏನಾಗುತ್ತೆ. So what formula it is possible to taken, ಯಾವ ಫಾರ್ಮುಲಾ ಸಾಧ್ಯ ಆಗುತ್ತಿಲ್ಲ, ಹಾಗಾದ್ರೆ which formula is suitable for this one? It's better to take tan of a plus b or tan of a minus b. There are two compound angle formula suitable for the this one formula for solving. So here there are two formula, tan of a plus b. Now again I have to confuse about this one, confusing ato which formula is suitable for taken this one for the purpose of this one question. ಯಾವುದು ಹಾಗಾದ್ರೆ it will depends upon sign between these two values, which sign is there, plus is there, that's why we should take tan of a plus b. Okay, now apply that one, tan of a plus b, by using these two values. Sin inverse of 5 by 13 is there, so takes as a and this is takes as a b, so this is sin inverse of sin of a, and by using this one sin a, so to finding the cos a, after we getting the answer of sin a and cos a, so it's better to take tan a. Tan a is equal to sin a divided by cos a, and this is also similar, this is takes as a b, cos b is equal to 3 by 5. By using cos b, we must and should be taken sin b, after we get the answer of sin b and cos b, to take numerator and denominator sin b divided by cos b, afterwards we should take that as tan b. Okay, now so after we will getting the value of tan a and tan b, keep in this compound angle formula, exactly we get the answer about tan inverse of 63 divided by 16. It is a 3 marks question, so this is also for the 3 marks question. Okay, now we coming to the question this type, sin inverse of 12 by 13, cos inverse of so cos inverse of 4 by 5, tan inverse of 63 divided by 16, so is equal to pi. So here this problem is very different from the all the previous problem. ಯಾಕಂತ ಹೇಳ್ತೀನಿ ಆಗ next one. So this is the different from those are all the problems of the previous in the inverse trigonometry functions. ಯಾಕೆ ಹಾಗಾದ್ರೆ ನೋಡೋಣ. ಹಾಗಾದ್ರೆ first, so to take LHS through RHS, okay na, so it is a different from as compared to the previous all the problems. Okay na, ನಾವೇನ್ ಮಾಡ್ಬೇಕಾಗೈತಿ ಈಗ, so LHS ಅನ್ನ ತಗೊಂಡು RHS ಅನ್ನ ಪ್ರೂವ್ ಮಾಡ್ಬೇಕಾಗೈತಿ. ಪ್ರೂವ್ ದಟ್ ಅಂತ ಕೊಟ್ಟ ನಾವು, ಹಾಗಾದ್ರೆ ಇಲ್ಲಿ ಪ್ರೂವ್ ದಟ್ ಅಂತ ಕೊಟ್ಟಿದ್ದಾನ ಅಂತ ಅಂದ್ರೆ ಇಟ್ ಮೀನ್ಸ್ ದಟ್ ಟು ಟೇಕ್ LHS ಥ್ರೂ RHS. LHS ಅನ್ನ ತಗೊಂಡು ನಾವೇನ್ ಮಾಡ್ಬೇಕು, RHS ಅನ್ನ ಪ್ರೂವ್ ಮಾಡ್ಬೇಕು. ಓಕೆ, ಐ ವಿಲ್ ಟೇಕ್ LHS. ಏನೈತೆ ನೋಡ್ರಿ LHS, sin inverse of 12 by 13 plus cos inverse of 4 by 5, tan inverse of 63 divided by 16. By using this value we get to prove that one equal to pi. Okay, so that's why I will take equal, because of after we getting simplified these are all, lastly it becomes answer is pi, or otherwise it's not a proving. ಪೈ ಬರಲಿಲ್ಲ ಅಂತಂದ್ರೆ ಅದನ್ನ ಆನ್ಸರ್ ಅಲ್ಲ ಅಂತ ಅರ್ಥ. ಓಕೆನಾ, ನಾವು ವಿ ಕಮ್ ಟು ದ ಪಾಯಿಂಟ್, ಸೈನ್ ಇನ್ವರ್ಸ್ ಆಫ್ 12 by 13, ಕಾಸ್ ಇನ್ವರ್ಸ್ ಆಫ್ 4 by 5, tan ಇನ್ವರ್ಸ್ ಆಫ್ 63 divided by 16. ಹೌ ಟು ಸಾಲ್ವ್ ದಿಸ್ ಒನ್, ಹೆಂಗೆ ಸಾಲ್ವ್ ಮಾಡ್ಬೋದು ನೋಡ್ರಿ. ಸೊ ನಾನೇನು ಮಾಡ್ತೇನೆ ಹಾಗಾದ್ರೆ, ಇಫ್ ದೀಸ್ ಟೂ ವ್ಯಾಲ್ಯೂಸ್ ಕೀಪ್ ಆಸ್ ಇಟ್ ಈಸ್, ದೇರ್ ಇಸ್ ನೋ ವೇ ಫಾರ್ ಸಾಲ್ವಿಂಗ್. ನೀವು ಇವೆರಡು ವ್ಯಾಲ್ಯೂಗಳನ್ನು ಇದೇ ರೀತಿಯಾಗಿಟ್ರಿ ಅಂದ್ರೆ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸೊಲ್ಯೂಷನ್ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಸೊ ಜಸ್ಟ್ ಅಕಾರ್ಡಿಂಗ್ ಟು ದಿಸ್ ಒನ್, ಇದು ಟ್ಯಾನ್ ಒಳಗೈತಿ. ಓಕೆನಾ, ನೋಡ್ರಿ ವಿಚಾರ ಮಾಡಿರಿ, ಯಾವುದರ ಸೊಲ್ಯೂಷನ್ ಬರ್ಲಿಕ್ಕೆ ಸಾಧ್ಯ ಐತಾ? ಹಿಯರ್ ದೇರ್ ಇಸ್ ನೋ ವೇ ಫಾರ್ ಸಾಲ್ವಿಂಗ್ ಇಫ್ ದಿಸ್ ಟೈಪ್ ದೀಸ್ ಟು ವ್ಯಾಲ್ಯೂಸ್ ಕೀಪ್ ದಟ್ ಟೈಪ್ ಓನ್ಲಿ. ಓಕೆ, ದಟ್ಸ್ ಅ ವೇ. ಅದಕ್ಕೆ ಏನು ಮಾಡೋಣ ಹಾಗಾದ್ರೆ, ದೀಸ್ ಟು ವ್ಯಾಲ್ಯೂಸ್ ಕ್ಯಾನ್ ಬಿ ಶಿಫ್ಟಿಂಗ್ ಇಂಟು, these two values can be changes into in terms of tan. ಅವೆರಡು ವ್ಯಾಲ್ಯೂಸ್ ಅನ್ನು ನಾನು ಏನು ಮಾಡ್ತೀನಿ ಹಾಗಾದ್ರೆ, ಇನ್ ಟರ್ಮ್ಸ್ ಆಫ್ ಟ್ಯಾನಿಗೆ ಕನ್ವರ್ಟೇಷನ್ ಮಾಡ್ರಿ ಅಂತ ಹೇಳ್ತೀನಿ. ಓಕೆನಾ, ಸೊ ಹಾಗಾದ್ರೆ ಹೌ ಟು ಕನ್ವರ್ಟ್ ದಿಸ್ ಒನ್ ಟ್ಯಾನ್, ಹೆಂಗೆ ಕನ್ವರ್ಟೇಷನ್ ಮಾಡ್ತೀರಿ? ಬೈ ದ ಟ್ರೈಆಂಗಲ್, ರೈಟ್ ಆಂಗಲ್ ಟ್ರೈಆಂಗಲ್ ಫಾರ್ಮುಲಾವನ್ನು ತಗೋಬೋದು ನಾವು. ಹಾಗಾದ್ರೆ ದಿಸ್ ಇಸ್ ಟೇಕ್ಸ್ ಆಸ್ ಎ ಬಿ ಸಿ, ದಿಸ್ ಇಸ್ ಓ, ಥೀಟಾಕ್ ಅಪೋಸಿಟ್ ಇದ್ದದ್ದು ಓ ಆಗುತ್ತೆ.
ಸೊ 90 ಡಿಗ್ರಿ ಅಪೋಸಿಟ್ ಇದು ಅಡ್ಜಸೆಂಟ್ ಆಗುತ್ತಾ. ಸೊ ಇದು ಕೆಳಗಿಂದ ಏನಾಗುತ್ತಾ, ಸಾರಿ ಹೈಪೋಟೆನಿಯಸ್, ಇದು ಅಡ್ಜಸೆಂಟ್ ಆಗುತ್ತೆ. ಸೈನ್ ಹೆಂಗೆ ಡಿಫೈನ್ ಮಾಡ್ತೀರಿ ಹಾಗಾದ್ರೆ ನೀವು? 12/13 ಅಂತಂದ್ರೆ ಇದು 12 ಆಗುತ್ತೆ, ಅದು 13 ಆಗುತ್ತೆ. ಓಕೆನಾ, 12/13 ಅಂದರೆ O/H. ನೆಕ್ಸ್ಟ್ ನಮಗೇನು ಬೇಕು, ಬಿ ಸಿ ಬೇಕು. ಬಿ ಸಿ ಬೇಕಂತಂದ್ರೆ ಏನು ಮಾಡ್ತೀರಿ, ಅಕಾರ್ಡಿಂಗ್ ಟು ದ ಪೈಥಾಗೋರಿಯಸ್ ಥಿಯರಮ್ ಎ ಸಿ ಸ್ಕ್ವಯರು ಮತ್ತು ಎ ಬಿ ಸ್ಕ್ವಯರು ಮತ್ತು ಬಿ ಸಿ ಸ್ಕ್ವಯರು. ಎ ಸಿ ಸ್ಕ್ವೇರ್ ಆಲ್ರೆಡಿ ಗೊತ್ತೈತಿ 169 ಆಗುತ್ತೆ. ಎ ಬಿ ಸ್ಕ್ವೇರ್ ಅಂದ್ರೆ 144 ಆಯ್ತು. ಬಿ ಸಿ ಸ್ಕ್ವೇರ್ ಕಂಡು ಹಿಡಿಯಾಕತ್ತೇವೆ, ಗೊತ್ತಿಲ್ಲ. ಇದನ್ನು ತೊಗೊಳ್ರಿ, ಆ ಕಡೆ 144 ಈ ಕಡೆ ತೊಗೊಂಡ್ರಿ ಅಂದ್ರೆ ಎಷ್ಟು ಉಳಿತು? 169 144 ಕಳೆದ್ರೆ 25 ಉಳಿತು. ಅಂದ್ರೆ ಬಿ ಸಿ ಸ್ಕ್ವೇರ್, ಈ ಸ್ಕ್ವೇರನ್ನು ಈ ಕಡೆ ಹಾಕಿದ್ರಿ ಅಂದ್ರೆ ಬಿ ಸಿ ವ್ಯಾಲ್ಯೂ ಎಷ್ಟು ಬರುತ್ತೆ? 5 ಬರುತ್ತೆ, 5. ನೆಕ್ಸ್ಟ್ ಇದನ್ನು ಕನ್ವರ್ಟ್ ಮಾಡಿದ್ರೆ ಟ್ಯಾನ್ಗೆ ಹೆಂಗೆ ಕನ್ವರ್ಟ್ ಮಾಡ್ತೀರಿ? ದಿಸ್ ಇಸ್ ಟೇಕ್ಸ್ ಆಸ್ ಎ ಬಿ ಸಿ ಆ್ಯಂಡ್ ದಿಸ್ ಇಸ್ ಆ್ಯಂಗಲ್ ಥೀಟಾ, ಅಪೋಸಿಟ್, ಅಡ್ಜಸೆಂಟ್, ಹೈಪೋಟೆನಿಯಸ್, ದಿಸ್ ಇಸ್ 90 ಡಿಗ್ರಿ. ಆ್ಯಂಡ್ ಸೊ ಕಾಸ್ ಹೆಂಗೆ ಡಿಫೈನ್ ಮಾಡ್ತೀರಿ? A/H ಅಂತ ಡಿಫೈನ್ ಮಾಡ್ತೀರಿ. 4/5 ಅಕಾರ್ಡಿಂಗ್ ಟು ಪೈಥಾಗೋರಿಯಸ್. ಎ ಸಿ ಸ್ಕ್ವೇರ್, ಎ ಬಿ ಸ್ಕ್ವೇರ್, ಸೊ ಪ್ಲಸ್ ಬಿ ಸಿ ಸ್ಕ್ವೇರ್. ಎ ಸಿ ಸ್ಕ್ವೇರು 25, 5 ಸ್ಕ್ವೇರ್ 25. ನೆಕ್ಸ್ಟ್ ಎ ಬಿ ಸ್ಕ್ವೇರು ಕಂಡಿಡಿಯಾಕತ್ತೇವೆ ಈಗ. ಎ ಬಿ ಸ್ಕ್ವೇರ್ ಗೊತ್ತಿಲ್ಲ. ಬಿ ಸಿ ಸ್ಕ್ವೇರ್ ಅಂದ್ರೆ 4 ಸ್ಕ್ವೇರ್ ಅಂದ್ರೆ 16 ಶಿಫ್ಟ್ ಮಾಡಿರಿ 16. ಎ ಬಿ ಸ್ಕ್ವೇರ್ ಅಂದ್ರೆ 9 ಉಳಿತು. ಎ ಬಿ ಸ್ಕ್ವೇರ್ ಸೊ ಅಂದ್ರೆ ಎಷ್ಟು ಉಳಿತು? ಈ ಸ್ಕ್ವೇರನ್ನು ಈ ಕಡೆ ಕಳಿಸಿದ್ರಿ ನಾತು 3 ಉಳಿತು. ಸೊ ಇಟ್ ಮೀನ್ಸ್ ದಿಸ್ ದ ವ್ಯಾಲ್ಯೂಸ್ 3. ಓಕೆನಾ. ನೌ ವಿ ಕಮಿಂಗ್ ಟು ದ ದಿಸ್. now we can changes the sin inverse of 12/13. what happens? sin inverse of 12/13 changes ಮಾಡ್ರಿ ಏನಾಗುತ್ತಾ, ಅದನ್ನ in terms of tan ಆಗಿ ಬರೀರಿ. what happens? tan inverse of, it means that O/A ಅಂದ್ರೆ O/A ಅಂದ್ರೆ ಏನಾಗುತ್ತೆ ನೋಡ್ರಿ, 12 divided by, according to this one it is obey this one. So according to this one, just you have to follow this one only. Sin inverse of 12/13. It means that so this is 12/13. After we checking, after we finding the value of adjacent, what happen? For you get, and according to that one, we can be changes the value sin into tan. Tan inverse of what happen? O/A in the 12/5. Next one, cos inverse of 4/5. According to this one, we have to changes cos into tan. ಏನಾಗುತ್ತೆ ನೋಡ್ರಿ, tan inverse of what happen? ಏನಾಗುತ್ತೆ? O/A ಅಂದ್ರೆ 3/4 plus of what is there? tan inverse of 63 divided by 16. okay na. Here this is in terms of tan and this is in terms of tan. These are all the three values are in terms of tan. Now it becomes these are all the three values are in terms of tan. How to calculate? It becomes a 5. ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಬೋದು ಹಾಗಾದ್ರೆ ನೋಡ್ರಿ. ಹೌ ಟು ಕ್ಯಾಲ್ಕುಲೇಟ್ ಇಟ್ ಬಿಕಮ್ಸ್ ಅ 5. ಯಾವ ರೀತಿಯಾಗಿ ನೀವು ಕ್ಯಾಲ್ಕುಲೇಟ್ ಮಾಡ್ತೀರಿ? ವೆನೆವರ್ ವಿ ಗೋ ಟು ದಿ ಅಪ್ಲೈಯಿಂಗ್ ದಟ್ ಇಸ್ ಅ tan inverse of x plus tan inverse of 5, it gets a one answer. okay, or afterwards we getting a one answer, that answer with this one answer again we have to applicable that one formula tan inverse of x plus tan inverse of 5. we getting one answer about that one constant number ಏನೋ ಒಂದು ಬರುತ್ತೆ. we are not getting the value of pi. 180 ಬರ್ಲಿಕ್ಕೆ ಸಾಧ್ಯನೇ ಇಲ್ಲ, ಪೈ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ನೋಡ್ರಿ, ಇವೆರಡನ್ನು ಸಾಲ್ವ್ ಮಾಡ್ತೀರಾ, ಒಂದು ವ್ಯಾಲ್ಯೂ ಬರುತ್ತೆ tan inverse of x/y ಬರುತ್ತೆ. ಇಲ್ಲೇನಿರುತ್ತಪ್ಪ, tan inverse of 63 divided by 16 ಬರುತ್ತೆ. ಸೊ ಅವಾಗ ಮತ್ತೆ ಇವೆರಡಕ್ಕೂ ಫಾರ್ಮುಲಾ ಅಪ್ಲಿಕೇಬಲ್ ಮಾಡ್ತೀರಿ. ಅಪ್ಲಿಕೇಬಲ್ ಫಾರ್ಮುಲಾ ಮಾಡಿದಾಗ ನಿಮಗೊಂದು ಯಾವುದೋ ವ್ಯಾಲ್ಯೂ ಬರುತ್ತೆ, x/y ವ್ಯಾಲ್ಯೂ ಬರುತ್ತೆ, x/y ವ್ಯಾಲ್ಯೂ ಬರುತ್ತೆ. ಹೌದಿಲ್ಲ, x/y ಈ ರೀತಿಯಾಗಿ ಬರುತ್ತೆ. ನಮ್ಮ ಆನ್ಸರ್ ಏನು ಹಾಗಾದ್ರೆ RHS ಏನೈತಿ? ಪೈ ಬರ್ಬೇಕಂತೈತಿ. RHS ಏನೈತಿ? ಪೈ ಬರ್ಬೇಕಂತೈತಿ. ಪೈ ಯಾವ ಬರುತ್ತೆ ಹಾಗಾದ್ರೆ? ಪೈ ಬರ್ಲಿಕ್ಕೆ ಸಾಧ್ಯ ಇಲ್ಲಲ್ಲ. ಏನು ಮಾಡ್ಬೋದು ಹಾಗಾದ್ರೆ? ಪೈ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಏನು ಮಾಡ್ತೀರಿ ನೋಡ್ರಿ, ಜಸ್ಟ್ ಯು ಶುಡ್ ಕಾನ್ಸಂಟ್ರೇಟ್ ಹಿಯರ್ ಓನ್ಲಿ. ಸೊ ಫಸ್ಟ್ ಒನ್ ಫಾರ್ಮುಲಾ ನಾನೇನು ಹೇಳ್ತೀನಿ ನೋಡಿ. ಸೊ ಜಸ್ಟ್ ಅಬ್ಸರ್ವ್ ಮಾಡಿರಿ. ಹಾಗಾದ್ರೆ ಇಲ್ಲಿ tan inverse of x tan inverse of y is equal to tan inverse of x plus y 1 minus x5. this formula when you can applicable, ಯಾವಾಗ ಅಪ್ಲಿಕೇಬಲ್ ಆಗುತ್ತಪ್ಪ ಅಂದರೆ x 0ಕ್ಕಿಂತ ದೊಡ್ಡದಿರಬೇಕು, y 0ಕ್ಕಿಂತ ದೊಡ್ಡದಿರಬೇಕು, ಮತ್ತು x ಮತ್ತು yಗಳನ್ನ ಎರಡೂ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಅವೆರಡೂಗಳು ಏನಾಗಿರಬೇಕು? 1ಕ್ಕಿಂತ ಸಣ್ಣದಾಗಿರಬೇಕು.
At that time only we should use this one formula. Tan inverse of x, tan inverse of y is equal to tan inverse of x plus y divided by 1 minus xy. When it is used this one, x and y less than 1. Don't confuse about this one always. So there is a whole inverse trigonometry function can be obeyed this one formula only. Either formula use ಮಾಡ್ತೀವಿ. And next one, ಇನ್ನೊಂದು formula ಕೊಡ್ತೇನಪ್ಪ ನಿಮಗೆ. Tan inverse of x minus tan inverse of y. Tan inverse of ಏನಾಗುತ್ತೆ ಇಲ್ಲಿ ಮೈನಸ್ ಐತಿ ಅಂದ್ರೆ ಇಲ್ಲಿ ಮೇಲ್ಗಡೆನೂ ಏನಾಗುತ್ತೆ ಮೈನಸ್ ಆಗುತ್ತೆ 1 plus xy, x minus y divided by 1 plus xy. ಇಲ್ಲೇನು ಮಾಡ್ತೀರಿ ಹಾಗಾದ್ರೆ x ದೊಡ್ಡದಿರಬೇಕೋ y ದೊಡ್ಡದಿರಬೇಕೋ, x ಮತ್ತು y ಎರಡೂ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಅದಕ್ಕಿಂತ ದೊಡ್ಡದಾಗಿರಬೇಕು, -1ಗಿಂತ ದೊಡ್ಡದಾಗಿರಬೇಕು. x ಮತ್ತು y ಎರಡನ್ನೂ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಏನಾಗಿರಬೇಕು -1ಗಿಂತ ದೊಡ್ಡದಾಗಿರಬೇಕು. ಇಫ್ ಸಪೋಸ್ ದೀಸ್ ಟೂ ಫಾರ್ಮುಲಾಸ್ ಕ್ಯಾನ್ ಬಿ ಅಪ್ಲೈಡ್ ಇನ್ ದ ಪ್ಲೇಸ್ಮೆಂಟ್ ಆಫ್ ದೀಸ್ 3 ವ್ಯಾಲ್ಯೂಸ್, ವಿ ಆರ್ ನಾಟ್ ಗೆಟಿಂಗ್ ದ ಆನ್ಸರ್ ಅಬೌಟ್ ಪೈ. ನಮಗೆ ಆನ್ಸರ್ ಬರಲಿಕ್ಕೆ ಸಾಧ್ಯವಿಲ್ಲ. ವೆನ್ ಇಟ್ ಈಸ್ ಪಾಸಿಬಲ್ ಹಾಗಾದ್ರೆ ಇದು ನೋಡ್ರಿ, ಇದು ಯಾವಾಗ ಹಾಗಾದ್ರೆ ಎಕ್ಸ್ ಮತ್ತು ವೈಗಳನ್ನ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಒಂದಕ್ಕಿಂತ ಸಣ್ಣದು ಬರ್ಬೇಕು, ಅವಾಗ ಮಾತ್ರ ಅಪ್ಲಿಕೇಬಲ್ ಮಾಡಬೇಕು. ಓಕೆನಾ? whatever and whichever problem you can take in the inverse trigonometry functions, all the formulas must and should be taken, and must and should be x and y. If you suppose to both multiplied x and y, that must and should be a less than 1. ನೀವು ಯಾವುದೇ ಪ್ರಾಬ್ಲಮನ್ನು ಚೆಕ್ ಮಾಡಿರಿ, ಅವುಗಳ x ಮತ್ತು y ಗಳನ್ನ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಏನು ಬರುತ್ತೆ ಹಾಗಾದ್ರೆ ಲೆಸ್ ದೆನ್ 1 ಬಂದ ಬರುತ್ತೆ, ಲೆಸ್ ದೆನ್ 1 ಬಂದ ಬರುತ್ತೆ. ಓಕೆ, ಇನ್ನೊಂದು ಫಾರ್ಮುಲಾ ಆಯ್ತದ, ಯಾವುದಪ್ಪ ಅಂತಂದ್ರೆ tan inverse of x plus tan inverse of y is equal to 5 plus tan inverse of x plus y 1 minus xy. tan inverse of x plus y divided by 1 minus xy. ಇದು ಯಾವಾಗ ಅಪ್ಲಿಕೇಬಲ್ ಮಾಡೋದಪ್ಪ ಅಂತಂದ್ರೆ x ದೊಡ್ಡದಿರುತ್ತೆ y ದೊಡ್ಡದಿರುತ್ತೆ, ಎರಡನ್ನೂ ಮಲ್ಟಿಪಲ್ ಮಾಡಿದಾಗ x ಮತ್ತು y ಗಳನ್ನ ಎರಡನ್ನೂ ಮಲ್ಟಿಪಲ್ ಮಾಡಿದಾಗ ಗ್ರೇಟರ್ ದೆನ್ 1 ಬಂದಿರಬೇಕು. ಎಕ್ಸ್ ಮತ್ತು ವೈಗಳನ್ನ ಎರಡನ್ನೂ ಮಲ್ಟಿಪಲ್ ಮಾಡಿದಾಗ ಏನಾಗಿರಬೇಕು ಗ್ರೇಟರ್ ದೆನ್ 1 ಆಗಿರ್ಬೇಕು. ಅಂದ್ರೆ ಒಂದಕ್ಕಿಂತ ಜಾಸ್ತಿ ಬಂದಿರಬೇಕು ವ್ಯಾಲ್ಯೂ, ಆವಾಗ ಮಾತ್ರ ನಾವೇನು ಮಾಡ್ಬೇಕು ಅದನ್ನು ಈ ಫಾರ್ಮುಲಾವನ್ನು ಯೂಸ್ ಮಾಡ್ಕೋಬೇಕು. ಈ ಫಾರ್ಮುಲಾವನ್ನು ಏನು ಮಾಡ್ಬೇಕು ಹಾಗಾದ್ರೆ ಯೂಸ್ ಮಾಡ್ಕೋಬೇಕು. ಯು ಮಸ್ಟ್ ಆ್ಯಂಡ್ ಶುಡ್ ಬಿ ಓಬೇಡ್ ಆ್ಯಂಡ್ ಫಾಲೋ ದಿಸ್ ಫಾರ್ಮುಲಾ, ಆರ್ ಅದರ್ವೈಸ್ ಇಟ್ ಇಸ್ ನಾಟ್ ಪಾಸಿಬಲ್ ಟು ಟೇಕ್ ದ ಆನ್ಸರ್ ಆಫ್ ಪೈ. ದಟ್ಸ್ ವೈ ಐ ವಿಲ್ ಕಾಲ್ ದಿಸ್ ಇಸ್ ಅ ಡಿಫರೆಂಟ್ ಕ್ವಶನ್ ಫ್ರಮ್ ಆಲ್ the questions of the previous problems. ನೀವು ಯಾವುದೇ ಕ್ವಶನ್ ಅನ್ನು ತಗೊಳ್ರಿ, ಸಿಂಪಲ್ ಆಗಿ ಈ ಫಾರ್ಮುಲಾವನ್ನು ಯೂಸ್ ಮಾಡ್ತೀವಿ, ಇಲ್ಲಾಂದ್ರೆ ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. ನಥಿಂಗ್ ಟು ವರಿ, ನೋ ಮ್ಯಾಟರ್ ಅಬೌಟ್ ದಿಸ್ ಒನ್. ಆದರೆ ಈ ಪ್ರಾಬ್ಲಮ್ ಬಂದಾಗ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಸ್ವಲ್ಪ ಚೇಂಜಸ್, ನಿಮಗೆ ಕೈಯಿಂದ ಸಾಲ್ವ್ ಆಗಲಿಲ್ಲ ಅಂತ ಅಂದಾಗ ನೋಡ್ರಿ ನೆನ್ಪಿಟ್ಕೊಂಡ್ಬಿಡ್ರಿ, ಪೈ ಅಂತ ಬಂತಪ್ಪ ಅಂದ್ರೆ ಈ ಪ್ರಾಬ್ಲಮ್ ಅಂತ ಅರ್ಥದ. ಹೌದಾ? ಇದನ್ನ ಎಲ್ಲೂ ಕೇಳಿಲ್ಲ, ಯಾವಾಗಲೂ ಕೇಳೂ ಇಲ್ಲ, ಇದು ಅಷ್ಟೊಂದು ಇಂಪಾರ್ಟೆಂಟು ಅಲ್ಲ. ಆದರೆ ಹೇಳಲಿಕ್ಕಾಗಲ್ಲ ಫಾರ್ ದ 3 marks. If they will if those committee is decided for to take that is a difficult question papers, there may be chances of applying this type of the questions. ಕಮಿಟಿ ಏನಾದರೂ ಸೊ ನಿಮಗೇನಾದರೂ ಡಿಫಿಕಲ್ಟ್ ಕ್ವಶನ್ ತೆಗಿಬೇಕಂತ ಡಿಸೈಡ್ ಮಾಡಿದ್ರೆ ಅಂದ್ರೆ ಈ ರೀತಿಯಾಗಿರ್ತಕ್ಕಂಥ ಕ್ವಶನ್ಸನ್ನು ಹಾಕ್ತಕ್ಕಂಥ ಚಾನ್ಸಸ್ ಇರುತ್ತೆ. ಓಕೆನಾ? ಸೊ ಅದಕ್ಕೆ ಏನು ಮಾಡಿರಿ, ಸೊ ನೀವು ನೆನಪಿಡ್ತಕ್ಕಂಥ ಪೈ ಬಂತಪ್ಪ ಅಂದ್ರೆ ಏನು ಮಾಡಬೇಕು, ಈ ಫಾರ್ಮುಲಾನು ಯೂಸ್ ಮಾಡಿಕೊಡ್ರಿ. ಓಕೆನಾ? ಆರ್ ಅದರ್ವೈಸ್ ಇಫ್ ಯು ಆರ್ ನಾಟ್ ಸಾಲ್ವಿಂಗ್ ದ ಕ್ವಶನ್, ನಿಮಗೆ ಸಾಲ್ವ್ ಮಾಡ್ಲಿಕ್ಕೆ ಆಗಲಿಲ್ಲಪ್ಪ ಅಂತಂದ್ರೆ ಒಂದು ಸರಿ ಏನು ಮಾಡಿರಿ, ಒಂದು ಸರಿ ಈ ಎಕ್ಸ್ ಮತ್ತು ವೈಗಳನ್ನು ಲೆಕ್ಕಾಚಾರ ಮಾಡಿರಿ. ಜಸ್ಟ್ ಯು ಶುಡ್ ಕ್ಯಾಲ್ಕುಲೇಟ್ ದಟ್ ಒನ್, ಮಲ್ಟಿಪ್ಲಿಕೇಶನ್ ಮಾಡಿರಿ ಅವೆರಡನ್ನು. ಗ್ರೇಟರ್ ದೆನ್ 1 ಬಂತಪ್ಪ ಅಂದ್ರೆ ಈ ಫಾರ್ಮುಲಾ ಯೂಸ್ ಮಾಡಿರಿ, ಲೆಸ್ ದೆನ್ 1 ಬಂತಪ್ಪ ಅಂದ್ರೆ ಈ ಫಾರ್ಮುಲಾ ಯೂಸ್ ಮಾಡಿರಿ. ನೋಡಿರಿ ಜಸ್ಟ್ ಚೆಕ್ ಮಾಡಿರಿ, ಹಾಗಾದ್ರೆ ಯಾವ ಎಷ್ಟಾಗುತ್ತೆ ನೋಡಿರಿ. ಇದನ್ನ ಎಕ್ಸ್ ಅಂತ ತಗೊಳ್ರಿ, ಇದನ್ನ ವೈ ಅಂತ ತಗೊಳ್ರಿ. tan inverse of x plus tan inverse of y 12 ಡಿವೈಡ್ ಬೈ 5 ಐತಿ ಇಂಟು 3/4 ಐತಪ್ಪ. ಸೊ 4 1 4 3 ಓಕೆನಾ? ಎಷ್ಟಾಯ್ತು ನೋಡ್ರಿ, 3 3 9, 9 ಡಿವೈಡ್ ಬೈ 5. ಸೊ ಡಿವಿಡ್ ಮಾಡಿರಿ 9, 5 1 5, 4 ಉಳಿತು, ಪಾಯಿಂಟ್ ಕೊಡ್ರಿ, 5 8 ಎಷ್ಟು ಬಂತು ಆನ್ಸರ್ ನೋಡ್ರಿ, 1.8 ಬಂತಿಲ್ಲೋ. 1.8 ಗ್ರೇಟರ್ ದೆನ್ 1 ಹೋದಿಲ್ಲೋ, 1.8 ಈಸ್ ಗ್ರೇಟರ್ ದೆನ್ 1. ಸೊ ದಟ್ಸ್ ವೈ ವಿ ಮಸ್ಟ್ ಆ್ಯಂಡ್ ಶುಡ್ ಬಿ ಯೂಸ್ ದಿಸ್ ಒನ್ ಫಾರ್ಮುಲಾ. ಡೋಂಟ್ ಯೂಸ್ ದಿಸ್ ಒನ್. Yes, new before we going to solving this type of the problem, so we should calculate x and y. Both once again we multiplied. If suppose that is a greater than 1,
ಸೊ ದೆನ್ ಯು ಶುಡ್ ಅಪ್ಲೈಯಿಂಗ್ ದಿಸ್ ಫಾರ್ಮುಲಾ ಆರ್ ಅದರ್ವೈಸ್ ಎಕ್ಸ್ ಆ್ಯಂಡ್ ವೈ ಲೆಸ್ ದೆನ್ 1 ಇತ್ತಂತಂದ್ರೆ ಈ ಫಾರ್ಮುಲಾವನ್ನು ಅಪ್ಲಿಕೇಬಲ್ ಮಾಡಿರಿ. ಈ ಫಾರ್ಮುಲಾ ಯಾವಾಗಲೂ ಅಪ್ಲಿಕೇಬಲ್ ಮಾಡ್ತಕ್ಕಂಥ ನಿಮಗೆ ಸನ್ನಿವೇಶ ಬರಲ್ಲ. ಇದೊಂದು ಪ್ರಾಬ್ಲಮನ್ನು ಎಕ್ಸೆಪ್ಟ್ ದಿಸ್ ಪ್ರಾಬ್ಲಮ್ ಓನ್ಲಿ. ಈ ಪ್ರಾಬ್ಲಮಿಗೆ ಮಾತ್ರ ನಾನು ಏನು ಮಾಡ್ತೀನಿ, ಈ ಫಾರ್ಮುಲಾವನ್ನು ಯೂಸ್ ಮಾಡ್ತೀನಿ. ಓಕೆನಾ, ಈ ಪ್ರಾಬ್ಲಮಿಗೆ ಮಾತ್ರ ಯೂಸ್ ಮಾಡ್ತೀನಿ, ನೆನ್ಪಿಟ್ಕೊಳ್ರಿ. ಇದನ್ನು ನೀವು ಮರೆತು ನಡೀತೈತಿ ಆದ್ರೆ ಸೊ ಈ ಪ್ರಾಬ್ಲಮ್ ಬಂದಾಗ ನಿಮಗೇನು ಬರಬೇಕಾ, ಬರಲೇಬೇಕದು ಫಾರ್ಮುಲಾ ನಿಮ್ಗೆ ಬೇಕು. ಓಕೆನಾ, ಸೊ ಓಕೆ ನೌ ವಿ ಕಮ್ ಟು ದ ಪಾಯಿಂಟ್. ಏನಾಗುತ್ತೆ ನೋಡ್ರಿ ಹಾಗಾದ್ರೆ. ನೆಕ್ಸ್ಟ್ ಒನ್, ವಾಟ್ ಹ್ಯಾಪನ್, tan inverse of 12/5 ಅಪ್ಲೈಡ್ ದ ಫಾರ್ಮುಲಾ ಫಾರ್ ದಿಸ್ ಟೈಪ್. ಈ ಫಾರ್ಮುಲಾವನ್ನು ಅಪ್ಲಿಕೇಬಲ್ ಮಾಡಿರಿ. ಹಾಗಾದ್ರೆ ಈ ಫಾರ್ಮುಲಾವನ್ನು ಅಪ್ಲಿಕೇಬಲ್ ಮಾಡಿರಿ. ಏನಾಗುತ್ತೆ ನೋಡ್ರಿ, tan inverse of x, this is considered as x and this is considered as a y. So there is a formula is 5 plus tan inverse of x plus y divided by x minus 5. What is x? X is 12/5 plus y is 3/4. 1 minus x ಅಂದ್ರೆ ಏನೈತಿ 12/5 ಐತಿ ಇಂಟು y ಅಂದ್ರೆ ಏನೈತಿ, y ಅಂದ್ರೆ ಇಟ್ ಮೀನ್ಸ್ 3/4 ಪ್ಲಸ್ tan inverse of 63 divided by 16. Okay, so 5 plus tan inverse of what is LCM 20. ಮಲ್ಟಿಪಲ್ ಮಾಡಿರಿ 20 20 4 12 48 4 5 3 5 15 15 3 5 15. ಸೊ 5 4 20 5 4 20 LCM 21 20 20 12 36 36 20 ಕಳೆದ್ರೆ 6 1 ಅಂದ್ರೆ -16 ಆಗುತ್ತೆ ನೋಡ್ರಿ. 20 ಸಣ್ಣ ಸಂಖ್ಯೆ, 36 ದೊಡ್ಡ ಸಂಖ್ಯೆ ಅಂದ್ರೆ ವಿಚ್ ಇಸ್ ದ ಬಿಗ್ಗೆಸ್ಟ್ ನಂಬರ್, -36 is the biggest number. That's why so biggest number is contain the negative value. That's why I should keep that is a minus of 16. Okay, plus of tan inverse of 63 divided by 16. Okay, next 5 plus this 20, this 20 cancel. Tan inverse of 48 plus 15, what happened, 48 15 ಮಲ್ಟಿ addition ಮಾಡ್ರಿ. ಸೊ 63 ಆಗುತ್ತಾ, 63 divided by minus 16 tan inverse 63 6. This minus can be written as pi tan inverse of minus theta ಏನಾಗುತ್ತಾ, minus of tan inverse of theta ಆಗುತ್ತೆ. ಹೌದಿಲ್ಲ, tan inverse of minus theta ಏನಾಗುತ್ತಾ, tan inverse of minus theta it can be written as minus of tan inverse of theta. It can be written this type, tan inverse of minus theta it can be written as minus of tan inverse of theta. Minus of tan inverse of 63 divided by 16 plus tan inverse of 63 divided by 16. ನೋಡ್ರಿ, ಮೈನಸ್ ಎರಡು ಕ್ಯಾನ್ಸಲ್ ಮಾಡಿಬಿಡ್ರಿ, ಉಳಿಯೋದೇನೋ 5 ಬಂತಿಲ್ಲ ನಮಗೆ ಆನ್ಸರ್. ಇಟ್ಸ್ ಈಸಿಲಿ ವಿ ಗೆಟ್ ದ ಆನ್ಸರ್. ಓಕೆ, next one problem is prove that tan inverse of 1/5, tan inverse of 1/7, tan inverse of 1/3 and tan inverse of 1/8 show that this is equivalent to pi/4. By using these 4 values you should use the is equal to pi/4. So students, it's remember it's not a problem about solve for x. ಈ ರೀತಿಯಾಗಿ ಒಂದು ಕ್ವಶನ್ ಐತಿ ನಿಮಗೆ, ಹೌದಾ? ಏನೈತಿ, 3 ಟ್ಯಾನಿನ ವ್ಯಾಲ್ಯೂಸನ್ನು ಕೊಟ್ಟಿರ್ತಾರ, ಈ ಕಡೆಗೆ pi/4 ಕೊಟ್ಟಿರ್ತಾನ. ಅಲ್ಲೇನು ಕೇಳ್ತಾನೆ, ಹಾಗಾದ್ರೆ ಸಾಲ್ವ್ ಫಾರ್ ಎಕ್ಸ್ ಅಂತ ಕೇಳ್ತಾನ. ಇಲ್ಲೇನು ಕೇಳೋಣ, ಪ್ರೂವ್ ದಟ್ ಅಂತ ಕೇಳೋಣ. ಓಕೆನಾ, ಸಾಲ್ವ್ ಫಾರ್ ಎಕ್ಸ್ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಪ್ರಾಬ್ಲಮ್. ಅದು ಅಲ್ಲೇನು ಮಾಡಬೇಕು, ಸಾಲ್ವ್ ಫಾರ್ ಎಕ್ಸ್ ಅಂದ್ರೆ ವಿ ಶುಡ್ ಕಾನ್ಸಂಟ್ರೇಟ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್. ಓಕೆನಾ, ನಾವಲ್ಲಿ ಏನು ಕಾನ್ಸಂಟ್ರೇಟ್ ಮಾಡಬೇಕು, ಎಕ್ಸ್ನ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡ್ಲಿಕ್ಕೆ ಕಾನ್ಸಂಟ್ರೇಟ್ ಮಾಡಬೇಕು. ಅಟ್ ದಟ್ ಟೈಮ್ ವಿ ಮಸ್ಟ್ ಆ್ಯಂಡ್ ಶುಡ್ ಬಿ ಯೂಸ್ ದ LHS ಆ್ಯಂಡ್ RHS ಬೋತ್. LHS ಮತ್ತು RHS ಅನ್ನು ಎರಡನ್ನೂ ಯೂಸ್ ಮಾಡ್ಕೋಬೇಕಾಗತ್ತಲ್ಲಿ. ಇಲ್ಲಿ ಏನು ಮಾಡಬೇಕು, ಪ್ರೂವ್ ದಟ್ ಅಂತ ಕೇಳಿದ ಅಂತಂದ್ರೆ ನೀವು LHS ಅನ್ನು ತೊಗೊಂಡು ಏನು ಮಾಡ್ಬೇಕು, RHS ಅನ್ನು ಪ್ರೂವ್ ಮಾಡ್ಬೇಕು. ಸಿಂಪಲ್. ಓಕೆನಾ, ಈ 4 ವ್ಯಾಲ್ಯೂಸನ್ನು ತೊಗೊಂಡು pi/4 ಅಂತ ತೋರಿಸ್ಬೇಕು, ಅಷ್ಟೇ. ಸಿಂಪಲ್ ಐತೆ ನೋಡ್ರಿ. ಏನು ಮಾಡ್ತೀರಿ ಹಾಗಾದ್ರೆ, ಎಲ್ಲ ಟ್ಯಾನ್ನ ಕೊಟ್ಟ ನಾವು
it is nothing necessity to, it is not necessity to any value can be converted in terms of tan. ಯಾವ ವ್ಯಾಲ್ಯೂನು ಕೂಡ ಇಲ್ಲಿ ಸೈನು ಕಾಸು ಕೊಟ್ಟಿಲ್ಲ, ಇಲ್ಲಿ ಕೊಸೆಕ್ಕು ಏನೋ ಕೊಟ್ಟಿಲ್ಲ, ಇಲ್ಲಿ ಅವನು ಮತ್ತು ಸೈನು ಕಾಸು ಕೊಟ್ಟಿದ್ದ ಅಂದ್ರೆ ಅಟ್ ದೋಸ್ ವ್ಯಾಲ್ಯೂಸ್ ಕ್ಯಾನ್ ಬಿ ಅಗೇನ್ ಕನ್ವರ್ಟೆಡ್ ಇನ್ ಟರ್ಮ್ಸ್ ಆಫ್ ಟ್ಯಾನ್. ಇಟ್ ಈಸ್ ಆಲ್ಸೋ ರಿಸ್ಕಿ. ನಮಗೆ ಮತ್ತೆ ಅವನು ಸೈನು ಕಾಸನ್ನು ಕೊಟ್ಟಿರ್ತಕ್ಕಂಥದ್ದನ್ನು ಟ್ಯಾನಿಗೆ ಕನ್ವರ್ಟ್ ಮಾಡಬೇಕಾಗಿತ್ತು, ಮತ್ತು ದೊಡ್ಡದಾಕಿತ್ತು ಅದು. ಓಕೆನಾ. ನಾವು ದೋಸ್ ಗಿವನ್ ಸೊ ನಾವು ದೇ ಆರ್ ಗಿವನ್ ಓನ್ಲಿ, ದೋಸ್ ಆರ್ ಆಲ್ ದ ವ್ಯಾಲ್ಯೂಸ್ ಗಿವನ್ ಇನ್ ಟರ್ಮ್ಸ್ ಆಫ್ ಟ್ಯಾನ್ ಓನ್ಲಿ. ದಟ್ಸ್ ವೈ ಇಟ್ಸ್ ವೆರಿ ಸಿಂಪಲ್ ಕ್ವಶನ್, 3 ಮಾರ್ಕ್ಸ್ ಕ್ವಶನ್. ನೋಡ್ರಿ ಏನಾಗುತ್ತೆ ಹಾಗಾದ್ರೆ, ಇವೆರಡೂ ವ್ಯಾಲ್ಯೂಸ್ಗೆ ಒಂದು ಫಾರ್ಮುಲಾ ಹಾಕ್ರಿ, ಇವೆರಡಕ್ಕೂ ಒಂದು ಫಾರ್ಮುಲಾ ಹಾಕ್ರಿ. ರಿಮೆಂಬರ್ ಪ್ರೀವಿಯಸ್ ಪ್ರಾಬ್ಲಮ್ ಇಸ್ ಡಿಫರೆಂಟ್ ಫ್ರಮ್ ದಟ್ ಒನ್ ಕ್ವಶನ್. ಪೈ ಪ್ಲಸ್ ಅಂತ ಏನು ಹೇಳ್ತಿರಲ್ಲ ಅದು ಡಿಫ್ರೆಂಟ್ ಕ್ವಶನ್ನು ಯಾವಾಗಲಾದರೂ ಆರ್ ಎಚ್ ಎಸ್ ಒಳಗೆ ಪೈ ಕೊಟ್ಟಾಗ ಮಾತ್ರ, ಯಾವುದೇ ಕಾರಣಕ್ಕೂ ಅದನ್ನು ಬೇರೆ ಕಡೆ ಯೂಸ್ ಮಾಡ್ಲಿಕ್ಕೆ ಹೋಗ್ಬಾರ್ದು, ಅದೊಂದು ಪ್ರಾಬ್ಲಮ್ ಮಾತ್ರ ಯೂಸ್ ಮಾಡ್ತೀವಿ ನಾವು. ಓಕೆನಾ. ಸೊ ನೋಡ್ರಿ, ಇವೆರಡನ್ನು ಎಕ್ಸ್ ಮತ್ತು ವೈಗನ್ನು ಮಲ್ಟಿಫಲ್ ಮಾಡಿದ್ರೆ ಏನಾಗುತ್ತೆ, ಲೆಸ್ ದೆನ್ 1 ಬರುತ್ತದೆ ಯಾವಾಗಲೂ. ಓಕೆನಾ. ಸೊ ವಿ ಶುಡ್ ಯೂಸ್ ದಟ್ ಒನ್, ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ಟ್ಯಾನ್ ಇನ್ವರ್ಸ್ ಆಫ್ ವೈ. ಈ ಫಾರ್ಮುಲಾವನ್ನು ನೀವು ಯೂಸ್ ಮಾಡಿಕೊಂಡ್ರಿ, ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ಟ್ಯಾನ್ ಇನ್ವರ್ಸ್ ಆಫ್ ವೈ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್, ವಿ ಶುಡ್ ಯೂಸ್ ಆಲ್ವೇಸ್ ದಿಸ್ ಫಾರ್ಮುಲಾ ಓನ್ಲಿ, ಯಾವಾಗಲೂ ಇದೇ ಫಾರ್ಮುಲಾವನ್ನು ಯೂಸ್ ಮಾಡಿರಿ, x plus y divided by 1 minus xy. okay now, so according to that one formula, tan inverse of x plus tan inverse of y, this is considered as y, this is considered as x, and this is considered as y. According to the formula about this one, we should apply the values. ಏನಾಗುತ್ತೆ ನೋಡ್ರಿ, this is tan inverse of x, tan inverse of y. So according to solution, tan inverse of what f1 x ಅಂದ್ರೆ ಏನು ಹಾಗಾದ್ರೆ, x it means that 1/5 plus y, what is it means that 1/7, and 1 minus what is x is then 1/5, and 1 by y it means that 1/7. Next, plus tan inverse of, again we should apply, that is a formula for this one. okay now apply ಮಾಡ್ರಿ, ಏನಾಗುತ್ತೆ ನೋಡ್ರಿ, x ಅಂದ್ರೆ what is the value of x, it means that 1/3 and 1/8, 1 minus 1/3 and 1/8. okay, now let us go to the, so we should go into proving pi by 4. ನಾವೇನು ಮಾಡ್ಲಿಕ್ಕತ್ತೇವಿ, ನಮ್ಮ ಆನ್ಸರ್ pi/4 ಬರಲಿ ಅಂತ ಟ್ರೈ ಮಾಡ್ಲಿಕ್ಕತ್ತೆ. okay, now let us come to the solving this one. tan inverse of, what is LCM in between these two values, 5 into 7 35, 5 7 35 ಅಂದ್ರೆ ಇಲ್ಲಿ 7 ಮಲ್ಟಿಫಲ್ ಮಾಡ್ರಿ, ಇಲ್ಲಿ 5 ಮಲ್ಟಿಫಲ್ ಮಾಡ್ರಿ, ಏನಾಗುತ್ತೆ 7 ಪ್ಲಸ್ 5 ಎಷ್ಟಾಯ್ತು, 7 ಪ್ಲಸ್ 5 ಅಂದ್ರೆ 12 ಆಯ್ತು. 12 ಡಿವೈಡೆಡ್ ಬೈ 35 ಡಿವೈಡೆಡ್ ಬೈ 5 35, 35 ಇಂಟು 1 ಅಂದ್ರೆ 35 ಆಯ್ತು, 35 1 ಕಳೆದ್ರೆ 34 ಆಯ್ತು, ಡಿವೈಡೆಡ್ ಬೈ 35 ಪ್ಲಸ್ ಟ್ಯಾನ್ ಇನ್ವರ್ಸ್ ಆಫ್ 8 3 24, ಇಲ್ಲಿ 8 ಮಲ್ಟಿಫಲ್ ಮಾಡಿರಿ, ಇಲ್ಲಿ 3 ಮಲ್ಟಿಫಲ್ ಮಾಡಿರಿ, ಇಲ್ಲ ಅಂದರೆ 24 ಮಲ್ಟಿಫಲ್ ಮಾಡಿರಿ, ಏನಾಗುತ್ತೆ ಇಲ್ಲಿ ಕೂಡ 24 ಮಲ್ಟಿಫಲ್ ಮಾಡಿರಿ, 3 1 3 8, ಹೌದಾ. ಸೊ ಟ್ಯಾನ್ ಇನ್ವರ್ಸ್ ಆಫ್ 1 ಇಂಟು 8 ಈಸ್ 8 ಪ್ಲಸ್ 8 1 8 3 ಅಂದ್ರೆ ಪ್ಲಸ್ 3 ಡಿವೈಡೆಡ್ ಬೈ 8 3 24 ಡಿವೈಡೆಡ್ ಬೈ 8 3 24, 24 1 24, 24ರ 1 ಕಳೆದ್ರೆ 23 ಉಳಿತು, ಡಿವೈಡ್ ಬೈ 24 ಡಿವೈಡೆಡ್ ಬೈ 24, 25 both are cancel, 35 both are cancel. tan inverse of, if suppose it is possible to cancel, again here there is a 2 6 the 2 1s 1 cancel 1 7 ಅಂದ್ರೆ 17, 6/17 plus, is there any possible to calculate this type, it's not a possible, it becomes 11 and 23. And now again you become we applied the formula about that one, tan inverse of x plus tan inverse of y is equal to tan inverse of x plus y divided by 1 minus xy. Tan inverse of, this is considered as x, this is considered as y. So to take 17, this is 6/17 plus 11 divided by 23. I think you are not visible properly, I will write here. tan inverse of
So what is x? We should write that is 6 by 17. We should rub this one. 6 by 17 plus 11 divided by 23. 1 minus xy andra 6 by 17 into 11 divided by 23. Okay. Tan inverse of ಏನಾಗುತ್ತೆ ನೋಡ್ರಿ 23 17 23 17 2 3 21 7 14 16 ಪ್ಲಸ್ 3 2 1 9 3 391 6 into 23 ಕ್ರಾಸ್ ಮಲ್ಟಿಪಲ್ ಮಾಡಿರಿ 17. ಸೊ tan inverse of 23 into 6 6 3 18 ಅಲ್ಲಿ 11 138 ಪ್ಲಸ್ 17 ಇಂಟು 11 11 7 77 7 ಕೈಲ 1 18 187 divided by 391 whole divided by this is 391 into 1 is 391 and 66 it means that 6 into 11 is 66. 5 ಉಳಿತು 9 ರಾಗ 7 ಕಳೆದ್ರೆ 2 9 ರಾಗ 7 ಕಳೆದ್ರೆ 2 3 325. I think this is cancel. Some mistakes happened. I think 187 138 14 15 12 325. Tan inverse of above side is also 325, below side is also 325. Both are may cancel. What's remain? Tan inverse of 1 is remains. It means that what's remain? Pi by 4. Our answer is pi by 4. Tan inverse of which angle is pi by 4? So tan inverse of 1 is pi by 4. That's it. So it's completing. Okay. Now you go to the next one problem. Next one question is prove that tan inverse of root x is equal to 1 by 2 cos inverse of 1 minus x divided by 1 plus x. So prove that tan inverse of root x is equal to 1 by 2 cos inverse of 1 minus x divided by 1 plus x. Either we have to take LHS to prove RHS or otherwise it's not possible. So to take RHS, prove LHS. ಯಾವುದಾದ್ರೂ ತಗೊಳ್ರಿ. LHS ತೊಗೊಂಡು RHS ಪ್ರೂವ್ ಮಾಡ್ಲಿಕ್ಕೆ ಸಾಧ್ಯ ಆತಂದ್ರೆ ತಗೊಳ್ರಿ, RHS ಅನ್ನು ತಗೊಂಡು LHS ಅನ್ನು ಪ್ರೂವ್ ಮಾಡ್ಲಿಕ್ಕೆ ಸಾಧ್ಯ ಆತಂದ್ರೆ ಅದನ್ನು ತಗೋಬಹುದು. ಹಾಗಾದ್ರೆ ನನಗೆ ಏನು ಮಾಡ್ತೀನಿ, so now I know there is a way for taking a RHS and to prove LHS. ನನಗೇನು ದಾರಿ ಗೊತ್ತೈತಿ, ಹಾಗಾದ್ರೆ RHS ಅನ್ನು ತಗೊಂಡು LHS ಅನ್ನು ಪ್ರೂವ್ ಮಾಡ್ತಕ್ಕಂಥದ್ದು ಗೊತ್ತೈತಿ. ಸೊ ದಟ್ಸ್ ವೈ ವಿ ಶುಡ್ ಗೋ ಥ್ರೂ ದಿ RHS ಓನ್ಲಿ. ಟು ಟೇಕ್ RHS ಏನು ಮಾಡೋಣ, ಹಾಗಾದ್ರೆ ಟೇಕ್ RHS ಏನು ಮಾಡೋಣ, ಹಾಗಾದ್ರೆ RHS ನ ಮುಖಾಂತರ ಹೋಗೋಣ. RHS ಏನೈತೆ ನೋಡ್ರಿ, 1 by 2 cos inverse of 1 minus x divided by 1 plus x. So 1 by 2 cos inverse of 1 minus x divided by 1 plus x. Now our concentration is to cancelling this one cos inverse. After cancelling, so what we becoming answer is our result. ನಮಗೆ ಈ cos inverse ಹೋಗ್ಬೇಕಪ್ಪ ಅಂತಂದ್ರೆ ನಾವು ಏನನ್ನ ಫಿಲಪ್ ಮಾಡಬೇಕು, ಈ cos inverse ಹೋದ್ರೆ ಮಾತ್ರ ನಮಗೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಆನ್ಸರ್ ಬರುತ್ತೆ, ಆ ಆನ್ಸರ್ ಅದಾಗಿರುತ್ತೆ. Just you should think about this one problem, what you can fill in the placement of x. ಏನನ್ನ ಫಿಲ್ ಮಾಡಿದ್ರೆ ನಮಗೆ ಆನ್ಸರ್ ಬರುತ್ತೆ, ಏನು ಮಾಡಿದ್ರೆ ಹಾಗಾದ್ರೆ ಆಲ್ರೆಡಿ ವಿ ನೋ ದಟ್ ಸೋ ಮೆನಿ ಲಾಟ್ ಆಫ್ ಫಾರ್ಮುಲಾಸ್ ಅಬೌಟ್ ದ ಟ್ರಿಗ್ನೋಮೆಂಟ್ರಿ. ವಾಟ್ ಈಸ್ ಸೂಟೇಬಲ್ ಇನ್ ದ ಪ್ಲೇಸ್ಮೆಂಟ್ ಆಫ್ ಎಕ್ಸ್, ವಿಚ್ ಫಾರ್ಮುಲಾ ಇಸ್ ಸೂಟೇಬಲ್ ಫಾರ್ ಇನ್ ದ ಪ್ಲೇಸ್ಮೆಂಟ್ ಆಫ್ ಎಕ್ಸ್. ಎಕ್ಸಿನ ಜಾಗದಾಗ ಯಾವುದು ಸೂಟೇಬಲ್ ಆಗುತ್ತೆ ಹಾಗಾದ್ರೆ ನೋಡ್ರಿ, ಜಸ್ಟ್ ಥಿಂಕ್ ಅಬೌಟ್ ಇಟ್. ಯಾವುದನ್ನ ಆಗುತ್ತೆ ಹಾಗಾದ್ರೆ, ಯಾವ್ದು ನೋಡ್ರಿ, ಹಾಗಾದ್ರೆ ನಾನೇನು ಮಾಡ್ಬೋದು, ಟ್ಯಾನ್ ಥೀಟಾ 1 ಫುಲ್ ಮಾಡ್ಬೋದಾ, ಕಾಸ್ ಥೀಟಾ ಮಾಡ್ಬೋದಾ, 1 minus cos theta. ನೋ ಒನ್ ಪ್ರಾಬ್ಲಮ್ ಇಸ್ ದೇರ್. 1 minus cos theta ಆಗುತ್ತಾ, 1 plus cos theta ಆಗುತ್ತಾ. ಕಾಸ್ ಥೀಟಾಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಾಬ್ಲಮ್ ಇಲ್ಲ. ಮತ್ತು ನೀವೇನು ಬರೀಬೇಕು, 2 cos square theta by 2 ಬರೀಬೇಕು, 2 sin square theta by 2 ಬರೀಬೇಕು. ಮತ್ತು ಅಲ್ಲೇ 2 ಟ್ಯಾನ್ ಇನ್ವರ್ಸ್ ಆಗುತ್ತಾ, ಹೊರಗೆ ಕಾಸ್ ಇನ್ವರ್ಸ್ ಆಗುತ್ತಾ. ಸೊ ದೋಸ್ ಆರ್ ನಾಟ್ ಅ ಕ್ಯಾನ್ಸಲಿಂಗ್. ಇಲ್ಲಿ ಹೊರಗೆ ಕಾಸ್ ಇನ್ವರ್ಸ್ ಇದ್ದು ಒಳಗಡೆ ಟ್ಯಾನ್ ಇತ್ತು ಅಂದರೆ ಕ್ಯಾನ್ಸಲಿಂಗ್ ಆಗ ಸಾಧ್ಯ ಇಲ್ಲ. ಅದು ಒಳಗಡೆ ಏನು ಬರಬೇಕಿದೋ, ಒಳಗಡೆ ಇರ್ತಕ್ಕಂಥದ್ದು ಕಾಸ್ನಾಗೆ ಬರಬೇಕು. ಅಂದಾಗ ಏನಾಗುತ್ತೆ, ಕಾಸ್ ಇನ್ವರ್ಸ್ ಕ್ಯಾನ್ಸಲ್ ಆಗುತ್ತೆ. ಏನು ಪುಟ್ ಮಾಡ್ತೀರಿ ಹಾಗಾದ್ರೆ, ಪುಟ್ x is equal to tan theta. Is it possible to fill x is equal to tan theta? ಸಾಧ್ಯ ಐತಾ ನೋಡ್ರಿ, ನಾಟ್ ಪಾಸಿಬಲ್.
ನಾಟ್ ಪಾಸಿಬಲ್. ಏನು ಫಿಲ್ ಮಾಡಬೇಕು? ಟ್ಯಾನ್ ಸ್ಕ್ವೇರನ್ನು ಫಿಲ್ ಮಾಡಬೇಕು. ಯಾಕೆ ಹಾಗಾದ್ರೆ 1 ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಡಿವೈಡ್ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ. ಆಲ್ರೆಡಿ ವಿ ನೋ ದಟ್ ಇಸ್ ಅ ಫಾರ್ಮುಲಾ ಅಬೌಟ್ cos 2 theta. There are 4 formulas are there. First one cos square theta minus sin square theta, and 2 cos square theta minus 1, and 1 minus 2 sin square theta, and 1 minus tan square theta divided by 1 plus tan square theta. Already we know that 4 formulas. According to those formulas, so last one formula is cos 2 theta is equal to 1 minus tan square theta divided by 1 plus tan square theta. So that's why I should keep. So ಏನು ಮಾಡಿದೆ ನಾನು ಹಾಗಾದ್ರೆ ಅದಕ್ಕೋಸ್ಕರ ನಾನು ಏನು ಮಾಡಿದೆ? So in the placement of x I should keep that is a tan square theta, not a tan theta. 1 plus tan square theta. So ನೋಡ್ರಿ ಏನಾಯ್ತು ಹಾಗಾದ್ರೆ, this is a formula about this whole value is cos 2 theta is equal to 1 minus tan square theta divided by 1 plus tan square theta. Okay na, cos 2 theta is equal to 1 minus tan square theta divided by 1 plus tan square theta is equal to what of 1 by 2 cos inverse of, this is takes as an a cos of 2 theta. This cos inverse cos both are may cancel. What's remain? 1 by 2 into 2 theta. This is also cancels, remains theta. What is the value of theta? Theta ಅಂದ್ರೆ ಏನು ಹಾಗಾದ್ರೆ ಮೊದಲಿಗೆ ನೀವೇನು ಮಾಡ್ಕೋಬೇಕು? x is equal to tan square theta ಐತಿಲೋ, x is equal to tan square theta ಐತಿ. ಮೊದಲಿಗೆ ಏನು ಮಾಡ್ಬೇಕು ನೀವು? ಈ ಸ್ಕ್ವೇರ್ ಅನ್ನ ಈ ಕಡೆ ಶಿಫ್ಟ್ ಮಾಡ್ಬೇಕು. ಏನಾಯ್ತು? ರೂಟ್ ಎಕ್ಸ್ ಆಯ್ತು. ಸ್ಕ್ವೇರ್ ಇದ್ದದ್ದು ಈ ಕಡೆ ಹೋದ್ರೆ ರೂಟ್ ಎಕ್ಸ್ ಆಯ್ತು. ವಾಟ್ಸ್ ರಿಮೈನ್? ಟ್ಯಾನ್ ಥೀಟಾ ಉಳಿತು. ಈಗೇನು ಮಾಡ್ರಿ? ಟ್ಯಾನ್ ಅನ್ನು ಶಿಫ್ಟ್ ಮಾಡ್ರಿ. ಟ್ಯಾನ್ ಇದ್ದದ್ದು ಈ ಕಡೆ ಹೋದ್ರೆ ಏನಾಯ್ತು? ಟ್ಯಾನ್ ಇನ್ವರ್ಸ್ ಆಯ್ತು. ಟ್ಯಾನ್ ಇನ್ವರ್ಸ್ ಆಫ್ ರೂಟ್ ಎಕ್ಸ್ ಇಸ್ ಈಕ್ವಲ್ ಟು ಥೀಟಾ. ವಾಟ್ಸ್ ವ್ಯಾಲ್ಯೂ ಆಫ್ ಥೀಟಾ ಈಸ್ tan inverse of root x. It's your answer. Okay na, this is the answer. Next one problem is prove that cot inverse of root of 1 plus sin x, so and root of 1 minus sin x divided by root of 1 plus sin x minus of root of 1 minus sin x is equal to x by 2. Prove that cot inverse of outside, what is the value of is there? What is the value is there? What outside? Cot inverse of root of 1 plus sin x, root of 1 minus sin x, and root of 1 plus sin x minus root of 1 minus sin x. After simplification, it must and should be getting the value of x by 2. This is also 3 marks question. It's a very simple question. ಸೊ ನೋಡ್ರಿ, ಹಾಗಾದ್ರೆ ಏನನ್ನ ಫಿಲಪ್ ಮಾಡ್ತೀರಿ? ಫಿಲಪ್ ನಾಟ್ ಟು ಎಟ್ ಫಿಲಫಿಂಗ್ ವ್ಯಾಲ್ಯೂ ದಿಸ್ ಒನ್ ಟು ಕಾನ್ಸಂಟ್ರೇಟ್ ಟು ಮೇಕ್ ರಿಮೂವಲ್ ಆಫ್ ದಟ್ ಒನ್ ಟ್ಯಾನ್ ಇನ್ವರ್ಸ್. ನೀವು ಕಾನ್ಸಂಟ್ರೇಟ್ ಯಾವುದ್ರ ಮೇಲೆ ಮಾಡ್ಬೇಕು? ಹಾಗಾದ್ರೆ ಕಾಟ್ ಇನ್ವರ್ಸನ್ನು ರಿಮೂವೇಬಲ್ ಮಾಡ್ತಕ್ಕಂಥದ್ರ ಮೇಲೆ ಏನು ಮಾಡಬೇಕು? ರಿಮೂವೇಬಲ್ ಮಾಡೋದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡಿರಿ. ಹಾಗಾದ್ರೆ ಏನಾಗುತ್ತೆ ನೋಡ್ರಿ, ವಾಟ್ ಯು ಹ್ಯಾವ್ ಟು ಡೂ ಹಿಯರ್? ಓನ್ಲಿ ಕಾಟ್ ಇನ್ವರ್ಸ್ ಆಫ್ ರೂಟ್ ಆಫ್ 1 ಪ್ಲಸ್ ಸೈನ್ ಎಕ್ಸ್ and plus 1 minus sin x. Which formula is suitable for fluffing? That is all the values. ಏನು ಮಾಡ್ಬೋದು ಹಾಗಾದ್ರೆ? once again I will write that is a cot inverse of. So ಏನು ಮಾಡ್ತೀರಾ ಹಾಗಾದ್ರೆ? which formula is suitable for? These are all to make a removal of that one cot inverse. ಏನು ಮಾಡ್ಬೋದು? ನಾನೇನು ಮಾಡ್ತೀನಿ ಹಾಗಾದ್ರೆ, ಈ ಒಂದನ್ನು ಏನು ಮಾಡ್ತೀನಿ? one can be write according to the trigonometric identity cos square theta by 2 or otherwise. ಸೊ ಇಲ್ಲಿ ಎಕ್ಸ್ ಐತಿಲೋ, ಅದಕ್ಕೆ ನಾನು ಏನು ಮಾಡ್ತೀನಿ? ಎಕ್ಸ್ ಬೈ 2 ಅಂತ ತೊಗೊತೀನಿ. ಅಲ್ಲಿ ತೀಟಾ ಇತ್ತು ಅಂದ್ರೆ ತೀಟಾ ತೊಗೋಬೇಕಾಗುತ್ತೆ. ಇಲ್ಲಿ ತೀಟಾ ಇತ್ತು ಅಂದ್ರೆ ಇನ್ ದ ಪ್ಲೇಸ್ಮೆಂಟ್ ಆಫ್ ಎಕ್ಸ್ ಇಫ್ ದೇ ಆರ್ ಗಿವನ್ ಅ ತೀಟಾ ವಿ ಶುಡ್ ಟೇಕ್ ದಟ್ ಇಸ್ ಅ ಕಾಸ್ ಸ್ಕ್ವೇರ್ ತೀಟಾ ಬೈ 2 ಪ್ಲಸ್ ಸೈನ್ ಸ್ಕ್ವೇರ್ ತೀಟಾ ಬೈ 2. ದೇ ಆರ್ ಗಿವನ್ ಎಕ್ಸ್, ದಟ್ಸ್ ವೈ ಐ ವಿಲ್ ರೈಟ್ ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2 ಆ್ಯಂಡ್ ಸೈನ್ ಸ್ಕ್ವೇರ್ ಎಕ್ಸ್ ಬೈ 2 plus of. So here a sin x is there. According to that is a golden formula. It means that sin 2 theta. It means what is the formula for this one? 2 sin theta and cos theta. Okay na, ಇಲ್ಲಿ ಏನು ಕೇಳಿದಾನ? sin theta ಅಷ್ಟೇ ಐತಿ. sin 2 theta ಇತ್ತಂದ್ರೆ 2 sin theta cos theta ಅಂತ ಬರೀತಿದ್ರಿ. sin theta ಅಂದ್ರೆ ಏನು ಬರೀತೀರಿ? 2 sin theta by 2 and cos theta by 2.
ಓಕೆನಾ. ಸೊ ಹಾಗಾದ್ರೆ ವಾಟ್ ಈಸ್ ದ ರೀಸನ್ ಆಫ್ ಐ ವಿಲ್ ಟೇಕ್ ಎಕ್ಸ್ ಬೈ ಟು? ಯಾಕೆ ಹಾಗಾದ್ರೆ ನಾನು ಯಾಕೆ ಎಕ್ಸ್ ಬೈ ಟು ತಗೊಂಡೆ? ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಸೈನ್ ಸ್ಕ್ವೇರ್ ಎಕ್ಸ್ ಇಸ್ ಈಕ್ವಲ್ ಟು 1 ಆಗುತ್ತೆ. ನೀವ್ಯಾಕೆ ಕಾಸ್ ಸ್ಕ್ವೇರ್ ಎಕ್ಸ್ ಬೈ ಟು ಪ್ಲಸ್ ಸೈನ್ ಸ್ಕ್ವೇರ್ ಎಕ್ಸ್ ಬೈ ಟು ಅಂತ ನಿಮಗೆ ತಲೆಯೊಳಗೆ ಬರುತ್ತೆ ಈಗ. ಯಾಕೆ ಹಾಗಾದ್ರೆ ಕಾಸ್ ಸ್ಕ್ವೇರ್ ಎಕ್ಸ್ ಬೈ ಟು ಪ್ಲಸ್ ಸೈನ್ ಸ್ಕ್ವೇರ್ ಎಕ್ಸ್ ಬೈ ಟು ಅಂತ ಯಾಕೆ ತಗೊಂಡೆ? ಸೊ ದೇರ್ ಇಸ್ ಅ ಸೈನ್ ಎಕ್ಸ್ ವ್ಯಾಲ್ಯೂ ಕ್ಯಾನ್ ಬಿ ಎಕ್ಸ್ಪ್ರೆಸ್ ಇನ್ ಟರ್ಮ್ಸ್ ಆಫ್ ದಟ್ ಈಸ್ ಅ ಹಾಫ್ ಆಂಗಲ್ ಫಾರ್ಮುಲಾ ದಟ್ ಈಸ್ ಆಲ್ಸೋ ಕನ್ವರ್ಟೆಡ್ ಇಂಟು 2 sin x by 2 and cos x by 2. ಹೌದಾ? sin x and whatever it happen, sin x can be expressed in terms of this type only, 2 sin x by 2 and cos x by 2. So that is a 1 can be expressed. There is a chances for possibility of expressing cos square x plus sin square x or otherwise cos square x by 2 plus sin square x by 2. ಓಕೆನಾ. ನಾವು ಇದನ್ನ ಮಸ್ಟ್ ಆ್ಯಂಡ್ ಶುಡ್ ಬಿ ವಿ ಕ್ಯಾನ್ ಎಕ್ಸ್ಪ್ರೆಸ್ ದಿಸ್ ಟೈಪ್ ಓನ್ಲಿ 2 sin x by 2 and cos x by 2. ದೇರ್ ಇಸ್ ನೋ ಚಾನ್ಸಸ್ ಫಾರ್ ಎಕ್ಸ್ಪ್ರೆಸಿಂಗ್ 2 sin x and cos x. sin x ಅನ್ನು ಇದೇ ರೀತಿಯೊಳಗೆ ಬರೀಬೇಕು ನಾವು, 2 sin x by 2 cos x by 2. ಅದಕ್ಕೆ 2 sin theta 2 sin x and cos x ಅನ್ನು ಬರೀಲಿಕ್ಕೆ ಚಾನ್ಸಸ್ ಇಲ್ಲ, ಯಾಕಂದ್ರೆ ಅಲ್ಲಿ ಏನು ಕೊಟ್ಟಿಲ್ಲ? sin x ಅನ್ನು ಕೊಟ್ಟಿಲ್ಲ. ಓಕೆನಾ. ಆದ್ರೆ ಇದನ್ನ ಯಾಕೆ ತೊಗೊಂಡ್ರಿ ಅಂತ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ. ಯಾಕೆ ತೊಗೊಂಡ್ರಿ ಹಾಗಾದ್ರೆ? ಇದು ಪೂರ್ತಿಯಾಗಿರ್ತಕ್ಕಂಥ ದಿಸ್ ವ್ಯಾಲ್ಯೂ ಇಸ್ ಕನ್ಸಿಡರ್ ಆಸ್ ಅ ಓನ್ಲಿ ಒನ್ ವ್ಯಾಲ್ಯೂ. This value is considered as a only one value. This is expressed as a half angle. This is expressed as a full angle. This is not our suitable method for solving. Okay na? Adu procedure alla. If you suppose to doing like that, we are not getting the answer. ನಿಮಗೆ ಸಾಧ್ಯನೇ ಇಲ್ಲ. ಇಫ್ ಸಪೋಸ್ ಒನ್ ವ್ಯಾಲ್ಯೂ ಈಸ್ ಎಕ್ಸ್ಪ್ರೆಸ್ ಆಸ್ ಅ ಹಾಫ್ ಆಂಗಲ್, ಸೊ ದರ್ ಇಸ್ ಎ ಒನ್ ಟರ್ಮ್ ಈಸ್ ಎಕ್ಸ್ಪ್ರೆಸ್ ಆಸ್ ಅ ಹಾಫ್ ಆಂಗಲ್, ದರ್ ಇಸ್ ಅ ಫುಲ್ ವ್ಯಾಲ್ಯೂ ಈಸ್ ಮಸ್ಟ್ ಅಂಡ್ ಶುಡ್ ಬಿ ಎಕ್ಸ್ಪ್ರೆಸ್ ಇನ್ ಟರ್ಮ್ಸ್ ಆಫ್ ಹಾಫ್ ಆಂಗಲ್ ಓನ್ಲಿ. So there is each term, it is a one term is expressed in terms of a full angle, there is a full value is expressed in terms of single value. It means that full value only, full angle. ಓಕೆನಾ. ನೀವು ಒಂದು ಕಡೆ ಹಾಫ್ ಆ್ಯಂಗಲ್ ಬರೋದು, ಒಂದು ಕಡೆ ಫುಲ್ ಆ್ಯಂಗಲ್ ಬರೆದ್ರಿ ಅಂದ್ರೆ ಅದು ಸಾಲ್ವ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅದು ನಮಗೆ ಆನ್ಸರನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಓಕೆನಾ. ಹಾಫ್ ಆ್ಯಂಗಲ್ ಒಂದು ಕಡೆಗೆ ಫುಲ್ ಆ್ಯಂಗಲ್ ಬರೋ ಹಂಗೆ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ. ಹಾಫ್ ಆ್ಯಂಗಲ್ ಬರುತ್ತೆ ಅಂದ್ರೆ ಹಾಫ್ ಆ್ಯಂಗಲ್ ಪೂರ್ತಿ ಎಕ್ಸ್ಪ್ರೆಷನ್ ಮಾಡಿ. ಓಕೆನಾ. ನೋಡ್ರಿ, ಸೊ ಹಾಗಾದ್ರೆ ಪ್ಲಸ್ ಆಫ್ ದಿಸ್ ಈಸ್ ಒನ್ ಆಲ್ಸೋ ಕ್ಯಾನ್ ಬಿ ಎಕ್ಸ್ಪ್ರೆಸ್ ಆಸ್ ಕಾಸ್ ಸ್ಕ್ವಯರ್ ಎಕ್ಸ್ ಬೈ 2 ಪ್ಲಸ್ ಸೈನ್ ಸ್ಕ್ವಯರ್ ಎಕ್ಸ್ ಬೈ 2 ಆ್ಯಂಡ್ ಮೈನಸ್ ಆಫ್ 2 sin x by 2 cos of x by 2. Next one, whole divided by root of 1 is cos square x by 2 plus sin square x by 2 plus 2 sin x by 2 cos of x by 2 minus of root of cos square x by 2 plus sin square x by 2 minus of sin x ಅಂದ್ರೆ 2 sin x by 2 cos x by 2. ಓಕೆ ನಾ ನೋಡ್ರಿ, ದಿಸ್ ಈಸ್ ಎಕ್ಸ್ಪ್ರೆಸ್ ಆಸ್ ಅ ಕಾಟ್ ಇನ್ವರ್ಸ್ ಆಫ್ ಎ ಸ್ಕ್ವೇರ್ ಅಂತ ತಗೊಳ್ರಿ. ಇದನ್ನ ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2. ದಿಸ್ ಈಸ್ ಕಾಲ್ಡ್ ಆಸ್ ಅಂಡ್ ದಿಸ್ ಇಸ್ ಕನ್ಸಿಡರ್ ಆಸ್ ಅ ಬಿ ಸ್ಕ್ವೇರ್ ಅಂತ ತಗೊಳ್ರಿ. 2ab ನೋಡ್ರಿ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅಂದ್ರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್, ಹೌದಿಲ್ಲ? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅಂದರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಎ ಅಂದ್ರೆ ಏನು ಹಾಗಾದ್ರೆ? ಕಾಸ್ ಆಫ್ ಎಕ್ಸ್ ಬೈ 2 ಪ್ಲಸ್ ಬಿ ಅಂದ್ರೇನು? ಸೈನ್ ಆಫ್ ಎಕ್ಸ್ ಪ್ಲಸ್ ಸೈನ್ ಆಫ್ ಎಕ್ಸ್ ಬೈ 2 ಕಾಸ್ ಎಕ್ಸ್ ಬೈ 2 ಸೈನ್ ಎಕ್ಸ್ ಬೈ 2 ಹೋಲ್ ಸ್ಕ್ವಯರ್ ರೂಟ್ ಆಫ್ ಪ್ಲಸ್ ಆಫ್. ಸೊ ದಿಸ್ ಇಸ್ ಕನ್ಸಿಡರ್ ಎ, ದಿಸ್ ಇಸ್ ಕನ್ಸಿಡರ್ ಬಿ, ದಿಸ್ ಇಸ್ ಎ ಬಿ. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಅಂದ್ರೆ ಏನಾಗುತ್ತಾ? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಅಂದ್ರೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ. ಸೊ ಕಾಸ್ ಎಕ್ಸ್ ಬೈ 2 minus sin x by 2 whole square, and next one whole divided by, this is takes as an cos x by 2 plus sin x by 2 whole square minus of, this is takes as an cos x by 2 minus x by 2 whole square. ಈ ಸ್ಕ್ವಯರು ರೂಟ್ ಕ್ಯಾನ್ಸಲ್ ಮಾಡಿರಿ, ಸ್ಕ್ವಯರ್ ರೂಟ್ ಬೋತ್ ಕ್ಯಾನ್ಸಲ್, ಸ್ಕ್ವಯರ್ ರೂಟ್ ಕ್ಯಾನ್ಸಲ್, ಸ್ಕ್ವಯರ್ ರೂಟ್ ಕ್ಯಾನ್ಸಲ್. ವಾಟ್ಸ್ ರಿಮೈನ್? ಕಾಟ್ ಇನ್ವರ್ಸ್ ಆಫ್ ರಿಮೈನ್ ಈಸ್ ಕಾಸ್ ಎಕ್ಸ್ ಬೈ 2 ಉಳಿತು, ಸೈನ್ ಎಕ್ಸ್ ಬೈ 2 ಉಳಿತು ಮತ್ತು ಕಾಸ್ ಆಫ್ ಎಕ್ಸ್ ಬೈ 2 ಉಳಿತು. ಸೊ ಮೈನಸ್ ಆಫ್ ಸೈನ್ ಆಫ್ ಎಕ್ಸ್ ಬೈ 2 ಉಳಿತು. ನೆಕ್ಸ್ಟ್ ಒನ್ ಡಿವೈಡೆಡ್ ಬೈ
ಕಾಸ್ ಆಫ್ ಎಕ್ಸ್ ಬೈ ಟು ಪ್ಲಸ್ ಸೈನ್ ಆಫ್ ಎಕ್ಸ್ ಬೈ ಟು ಮೈನಸ್ ಐತಿಲ್ಲೋ ಮೈನಸ್ ಇಂಟು ಪ್ಲಸ್ ಏನಾಗುತ್ತಾ ಮೈನಸ್ ಆಗುತ್ತಾ ಮೈನಸ್ ಕಾಸ್ ಎಕ್ಸ್ ಬೈ ಟು ಮೈನಸ್ ಇಂಟು ಮೈನಸ್ ಪ್ಲಸ್ ಆಫ್ ಸೈನ್ ಆಫ್ ಎಕ್ಸ್ ಬೈ ಟು. Now what are the values? Cancel. First you should cancel sin x by 2 sin x by 2 cos x by 2 cos x by 2. What's remain? ಏನು ಉಳಿತು ನೋಡ್ರಿ ಹಾಗಾದ್ರೆ what's remain? Cot inverse of cos x by 2 cos x by 2 2 cos x by 2 2 cos x by 2 ಆತೀಗ divided by sin x by 2 sin x by 2 2 sin x by 2 ಆತೀಗ ನೋಡ್ರಿ ಈ 2 ಕ್ಯಾನ್ಸಲ್ ಮಾಡಿದ್ವಿ cot inverse of cos x by 2 sin x by 2 ಅಂತಂದ್ರೆ cot of x by 2 ಆಯ್ತು cot inverse ಕ್ಯಾನ್ಸಲ್ ಆದ್ರೆ ಏನಾಯ್ತು x by 2 ಉಳಿತಿಲ್ಲ. ಅವರ್ ಆನ್ಸರ್ ಈಸ್ x by 2. ವೆರಿ ಸಿಂಪಲ್.